ಬೆಂಗಳೂರಿನಲ್ಲಿ ಬುಧವಾರ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಇಲ್ಲ ಅಂತಲ್ಲ ನೋಡಿ, ಈ ಘಟನೆ ಭಾರಿ ಆಘಾತವನ್ನೇ ಕೂಡ ಉಂಟು ಮಾಡಿದೆ. ಬೆಂಗಳೂರಲ್ಲಿ ಹಾಗೂ ಕರ್ನಾಟಕಕ್ಕೆ ಈ ಘಟನೆಯು ಎಂದು ಮಾಸದ ಕಪ್ಪು ಚುಕ್ಕಿಯಾಗಿ ಬದಲಾಗ್ಬಿಟ್ಟಿದೆ. ಈಗ ನೋಡಿ, ಕಪ್ಪು ಚುಕ್ಕಿ ಆದಮೇಲೆ ಏನು ಮಾಡೋದು ಅಂತ ಕೂಡ, ಕೊಹ್ಲಿಗೂ ಏನು ಮಾಡೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಈ ದುರಂತದಲ್ಲಿ ತಮ್ಮವರನ್ನು ಕಳೆದುಕೊಂಡವರ ಒಂದು ಕಣ್ಣೀರು ಎಂಥದ್ದು ಅಂತ ಕೂಡ ಅವ್ರಿಗೆ ಕರುಣೆನೇ ಇಲ್ವಾ ಅಂತ ಕೂಡ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಆದರೆ ನೋಡಿ, ಕೊಹ್ಲಿಗೆ ಕರುಣೆನೇ ಇಲ್ವಾ? 11 ಜನ ಸಾವಾಗಿದೆ ನಮ್ಮ RCBಯಲ್ಲಿ. 11 ಅಭಿಮಾನಿಗಳ ಸಾವಾಗಿರೋದ್ರಿಂದ ನೋಡೋಕ್ಕೂ ಕೂಡ ಬರ್ತಾ ಇಲ್ವಲ್ಲ ನಮ್ಮ ಅಭಿಮಾನಿಗಳನ್ನ ಅನ್ನೋ ಒಂದು ಕರುಣೆನೇ ಇಲ್ವಾ ಕೊಹ್ಲಿಗೆ ಅಂತ ಕೂಡ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹಾಕೋತಾ ಇದ್ದಾರೆ. ಬಟ್ ಅದಕ್ಕೆ ಈ ಉತ್ತರ ಇಲ್ಲಿದೆ ನೋಡಿ. ಈ ವಿಡಿಯೋದಲ್ಲಿ ನೋಡಿ, ಈ ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ತಂಡದ ಮಾಜಿ ನಾಯಕ ಹಾಗೂ RCB ತಂಡದ ಆಟಗಾರ ವಿರಾಟ್ ಕೊಹ್ಲಿ ಯಾರು ಇದ್ದಾರಲ್ಲ, ಅವರು ಒಂದು ಸಾಲಿನ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಏನು ಹಾಕ್ಕೊಂಡಿದ್ದಾರೆ ಅಂತಂದರೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾಯಿದೆ ಹೆಚ್ಚು ಅಂದರೆ, ನಾನು ಯಾಕೆ ಬರಲಿಲ್ಲ ದುರಂತ ಆಗಿದ್ದ ಕಾರಣಕ್ಕೆ, ನಾನು ತುಂಬ ಬ್ಯುಸಿ ಇದ್ದೀನಿ, ಅದರಿಂದ ನಿಮ್ಮನ್ನು ನೋಡೋಕ್ಕೆ ಬರ್ತಾ ಇಲ್ಲ ಅಂತ ಕೂಡ ಅವರು ಹಾಕ್ಕೊಂಡಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ನೋಡಿ ಏನಾಗಿದೆ ಅಂತ. ನೋಡಿ ಅವ್ರು ಏನೇನು ಹಾಕಿದ್ದಾರೆ ಈ ಪೋಸ್ಟಲ್ಲಿ. ಸದ್ಯಕ್ಕೆ ನೋಡಿ, ವಿರಾಟ್ ಕೊಹ್ಲಿ ಬೆಂಗಳೂರು ದುರಂತದ ಬಗ್ಗೆ ಅವರು ಏನು ಹೇಳ್ತಾ ಇದ್ದಾರೆ ಅದ್ರ ವಿವರವಾಗಿ ಹೇಳ್ತೀನಿ ನೋಡಿ. ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ಬಗ್ಗೆ ಮಾಧ್ಯಮಗಳು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಮಾಧ್ಯಮಗಳು ಕೂಡ ಇಷ್ಟೊಂದೆಲ್ಲ ತುಂಬ ಕೊಹ್ಲಿ ಈ ರೀತಿ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ದೀರಾ ನೋಡಿ. ಮಾಧ್ಯಮಗಳು ಕೂಡ ಈ ಥರ ಎಲ್ಲ ಮಾಡ್ತಾ ಇರೋದು ಕೂಡ ಪರವಾಗಿಲ್ಲ ನೋಡಿ, ಒಳ್ಳೆಯದೇ. ನೀವು ಇಲ್ಲ ಅಂತಲ್ಲ, ಕೆಲವರೆಲ್ಲ ಈ ಥರ ಎಲ್ಲ ನೀವು ಹೇಳ್ತಾ ಇರೋದು ಕೂಡ ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ ಮಾಧ್ಯಮಗಳು. ನೋಡಿ, ನಮ್ಮ ಕೊಹ್ಲಿ ಬಗ್ಗೆ ಎಲ್ಲ ಈ ರೀತಿ ಮಾತಾಡಬೇಡಿ. ನಮ್ಮ ವಿರಾಟ್ ಕೊಹ್ಲಿ, ನಾವು ಅಭಿಮಾನಿಗಳು, ದೇವರಂಥ ಮನುಷ್ಯ, ಅವನು ಬಂದೇ ಬರ್ತಾನೆ ನೋಡೋದಕ್ಕೆ, ನಮ್ಮನ್ನು ನೋಡೋಕೆ ಬಂದೇ ಬರ್ತಾನೆ ಅಂತ ಕೂಡ ಎಷ್ಟೋ ಜನ ಈಗಲೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾದರೆ ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಮತ್ತೆ ಕೊಹ್ಲಿ ಬರ್ತಾರಾ? ಈಗ ನೋಡಿ, ಸಾವಾದ ಮೇಲೆ ಕೂಡ ಕೊಹ್ಲಿ ಬರ್ತಾರಾ ಇಲ್ವಾ ಅನ್ನೋದು ಕೂಡ ತುಂಬ ಜನರ ಒಂದು ಮನಸ್ಸಲ್ಲಿ ಕಾಡ್ತಾ ಇದೆ. ನಿಜವಾಗ್ಲೂ ಕೊಹ್ಲಿ ಬಂದೇ ಬರ್ತಾರೆ? ಹಾಗಾದರೆ ಕೊಹ್ಲಿ ಬಂದರೂ ಕೂಡ ಏನು ಮಾಡ್ತಾರೆ? ಏನಾದರೂ ಕೊಡ್ಬೋದಾ? ಅವ್ರ ಕೈಲಾದಷ್ಟು ಏನಾದರೂ ಕೊಟ್ಟು ಹೋಗ್ತಾರಾ? ಇಲ್ಲಾಂದರೆ ಅದನ್ನು ಗೌರ್ಮೆಂಟೇ ಕೂಡ ಕೊಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಏನಾದರೂ ಹೇಳ್ತಾರಾ? ಅದು ಒಂದು ಟ್ವಿಸ್ಟ್ ಆಗಿ ಉಳಿದಿದೆ. ಈಗ ಒಂದು ಸಂದೇಹ ಮೆಸೇಜ್ ಆಗಿ ಉಳಿದಿದೆ. ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಈಗ 11 ಸಾವಾಗಿದೆ ಅಂತಂದು ಕೊಹ್ಲಿಗೂ ಕೂಡ ವಿಷಯ ತಲುಪಿರುತ್ತಾ ಅನ್ನೋದು ಕೂಡ ಎಷ್ಟೋ ಜನ ಗೊತ್ತೇ ಇಲ್ಲ. ಅವ್ನಿಗೆ ತಲುಪಿಲ್ಲೋ? ಯಾಕೆಂದರೆ ಅವರು ಹಿಂದಿಯವರು, ನಮ್ಮ ಕನ್ನಡದವರು, ಕನ್ನಡ ಭಾಷೆ ಅವ್ರಿಗೆ ಅರ್ಥ ಆಗಿದ್ರು ಕೂಡ ತಲುಪಿದೆಯಾ? ನಮ್ಮ ಈ ಥರ 11 ಸಾವಾಗಿದ್ರೆ ನೋಡ್ಕೊಂಡು ಹೋಗೋಣ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ನಮ್ಮ ಕರ್ನಾಟಕಕ್ಕೆ ಬಂದು ಅಂತ, ಮತ್ತೆ ಏನಾದರೂ ಮರಳಿ ಬರ್ತಾರ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಕೂಡ ಗೊತ್ತೇ ಇಲ್ಲ. ನೋಡಿ, ನಿಮಗೂ ಕೂಡ ಗೊತ್ತು, ಕೊನೆ ಗಳಿಗೆಯಲ್ಲಿ ಸೂತಕದ ವಾತಾವರಣ ಅನುಭವಿಸಿದೆ ನೋಡಿ. ಇಷ್ಟು ಜನ ಸಾವಾಗಿದೆ. ಏನು ಮಾಡಬೇಕು ಈ ಟೈಮಲ್ಲಿ ನಾವೇನು ಮಾಡೋಣ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸಂಭ್ರಮಾಚರಣೆ ಕೂಡ ಮಾಡ್ಕೊಂಡಿದ್ದಾರೆ. ಸಂಭ್ರಮಾಚರಣೆ ಹೆಂಗೆ ಅಂದರೆ, ಕೊಹ್ಲಿಗೆ ಸಂಭ್ರಮಾಚರಣೆ ಮಾಡಲೇಬೇಕು ಆ ಟೈಮಲ್ಲಿ, ಏನು ಮಾಡೋಕ್ಕಾಗಲ್ಲ, ನಾವು ಸಂಭ್ರಮಾಚರಣೆ ಮಾಡಲೇಬೇಕು ಅಂತ ಕೂಡ ಆಚರಣೆ ಮಾಡಿಬಿಟ್ಟಿದ್ದಾರೆ. ಇಲ್ಲ ನೋಡಿ, ಸಂಭ್ರಮಾಚರಣೆ ಅಂತ ಬಂದರೆ ಇದೆಲ್ಲ ನೀವು ಮಾಡಲೇಬೇಕು. ಒಂಥರ ಗೌರವ ಸಲ್ಲಿಸ್ದಂಗೆ ಇದು. RCB ಗೌರವ ಸಲ್ಲಿಸ್ದಂಗೆ ಅಂತಂದಾಗ ಇದು ನೀವು ಗೌರವ ಅಂತಂದಮೇಲೆ ಕೊಡಲೇಬೇಕು. ಯಾಕೆಂದರೆ ಕೊಡಲಿಲ್ಲ ಅಂದರೆ ಅಭಿಮಾನಿಗಳು ಸುಮ್ಮನೆ ಬಿಡಲ್ಲ ಅಂತಂದ್ಬಿಟ್ಟು CM ಸಿದ್ದರಾಮಯ್ಯ ಏನಿದ್ದಾರೆ ಸಂಭ್ರಮ ಕೂಡ ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಸಂಭ್ರಮಕ್ಕೆ ತಕ್ಕನಾಗಿ ಕೊನೆಗೆ ಸಾವು ಕೂಡ ಆಯಿತು. 11 ಸಾವು, 50 ಜನ ಗಾಯಾಳುಗಳಾದರು ನೋಡಿ. RCB ದುರಂತ, ವಿರಾಟ್ ಕೊಹ್ಲಿ ಪೋಸ್ಟ್ ಏನು ಹಾಕಿದ್ದಾರೆ ಅಂದರೆ, ಈ ದುರಂತ ಆಗಿದ್ದಕ್ಕೆ ನೋಡಿ. ಇನ್ನು ಈ ದುರಂತದ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಫಾರ್ ವರ್ಲ್ಡ್ ನೋಡಿ, ಅಬ್ಸಲ್ವರಿ ಗೆಟೆಡ್ ಅಂತ ಕೂಡ ಹಾಕಿದ್ದಾರಂತೆ ಪೋಸ್ಟು ನೋಡಿ. ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಪದಗಳೇ ಬರ್ತಿಲ್ವಂತೆ ಅವ್ರಿಗೆ. ನೋಡಿ, ಏನು ಮಾಡೋಣ, ತುಂಬ ಆಲ್ಟ್ ನೋಡಿ, ನನಗೂ ಕೂಡ ಫೀಲಿಂಗ್ ಆಗ್ತು ಅಂತ ಕೂಡ ಹೇಳ್ಕೊಂಡಿದ್ದಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಈ ದುರ್ಘಟನೆಯಿಂದ ನಾನು ಕುಗ್ಗಿ ಹೋಗಿದ್ದೇನೆ ಕಣಪ್ಪ ನಿಜವಾಗ್ಲು ಅಂತ ಅಂದ್ಬಿಟ್ಟು ಕೂಡ ಕೊಹ್ಲಿ ಅವರು ಹೇಳ್ತಾ ಇರೋದು ಅಂತ ಪೋಸ್ಟ್ ಮಾಡಿದ್ದಾರಂತೆ ನೋಡಿ. ಜೂನ್ 5ನೇ ತಾರೀಕು ನಾನು ಪೋಸ್ಟ್ ಮಾಡಿದ್ದೇನೆ ಅಂತ ಅಂದ್ಬಿಟ್ಟು ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅನ್ನೋದು ಅವ್ರದ್ದು ಪೋಸ್ಟಲ್ಲಿ ಹಾಕೊಂಡಿದ್ದಾರೆ ಅಂತ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರದ್ದು ಹಾಕೊಂಡಿದ್ದಾರೆ ನೋಡಿ. ಈ ರೀತಿ ನಡೆದಿರೋದಕ್ಕೆ ನನ್ನಿಂದನೂ ಕೂಡ ತಪ್ಪಾಗಿದ್ರೆ ಕ್ಷಮಿಸಿಯಪ್ಪ ಅಂತ ಕೂಡ ಸಾರಿ ಕೂಡ ಕೇಳಿದ್ದಾರೆ ಅಂತ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಮುಂದೆ ಏನಾಗ್ಬೋದು? ಹಾಗಾದರೆ ಪೋಸ್ಟರ್ ಹಾಕ್ಬಿಟ್ರೆ ಸಾಕಾ? ಮುಂದೆ ನೋಡೋಕೆ ಬರ್ಬಾರ್ದು. ಈಗ ಸಮಸ್ಯೆ ಏನಂತಂದರೆ, ಕೊಹ್ಲಿ ಸುಮ್ಮನೆ ಬರೀ ಪೋಸ್ಟರ್ ಹಾಕೊಂಡ್ರೆ ಸಾಕಾ? ಬಂದು ನಮ್ಮ ಅಭಿಮಾನಿಗಳು ಯಾರ್ಯಾರು ಸಾವನ್ನಪ್ಪಿದ್ದಾರೆ, ಎಷ್ಟು 11 ಜನ ಸಾವನ್ನಪ್ಪಿದ್ದಾರೆ. ಕೆಲವರೆಲ್ಲ 10 ಜನಕ್ಕೂ ಹೆಚ್ಚು ಜನ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 50 ಜನಕ್ಕೂ ಹೆಚ್ಚು ಗಾಯಾಳುಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಚಿಕಿತ್ಸೆ ಏನು ಕೊಡಿಸೋದು ಬೇಡ, ಬಂದು ಏನಾದರೂ ವಿಚಾರಿಸೋದೇನು ಬೇಡವಾ ಅಂತ ಕೂಡ ಎಷ್ಟೋ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ನಮ್ಮಿಂದ ಉತ್ತರ ಸಿಗುತ್ತಾ? ಇಲ್ಲಾಂದರೆ ಈಗ ನೋಡಿ, ಅವರು ಒಬ್ಬರು ಸೆಲೆಬ್ರಿಟಿ ಅಂದಾಗ ತುಂಬ ಬ್ಯುಸಿ ಇರ್ತಾರೆ. ಒಂದು ದಿನದಲ್ಲಿ ಇಷ್ಟು ಅವರ್ ನಿದ್ದೆ ಮಾಡ್ತಾರೆ, ಇಷ್ಟು ಅವರ್ ಇಂಥ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತೇ ಇರುತ್ತೆ.
ಇಂಥ ಟೈಮಲ್ಲಿ ಅವರು ಬಂದು ನೋಡ್ಕೊಂಡು ಹೋಗೋಕೆ ಕೂಡ ಆಗ್ತಾ ಇಲ್ಲ ಅಂದರೆ ಏನು ಅರ್ಥ ನೋಡಿ. ನೋಡ್ಕೊಂಡು ಹೋಗೋದು ಅಂತಂದರೆ ಅಷ್ಟಂತ ಏನೋ ದೊಡ್ಡಲ್ಲ, ಟೈಮ್ ಕೊಟ್ಟರೆ ಬಂದು ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗ್ಬೋದು. ಆದರೆ ಎಲ್ಲ ಊರಿಗೂ ಬರೋಕ್ಕಾಗಲ್ಲ ನೋಡಿ. ಅವರು ಬೆಂಗಳೂರು ಬಂದರೆ ಒಂದಿನ ಇದ್ದು ವಿಚಾರಿಸ್ಕೊಂಡು ಹೋಗ್ಬೋದು. ಯಾಕೆ ಬಂದು ಹೋಗಲ್ಲ ಅಂದರೆ ನೋಡಿ, ಅವರು ಬೇರೆ ಬೇರೆ ಡಿಸ್ಟಿಕ್ವರಾಗಿರ್ತಾರೆ, ಬೇರೆ ಬೇರೆ ನಗರ ಜಿಲ್ಲೆಗಳಾಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಗೆ ಅದೇ ಹಳ್ಳಿಗೆ ಹೋಗಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಅವರು ಬರೋದಕ್ಕಾಗ್ತಾ ಇಲ್ಲ. ಕೊಹ್ಲಿ ಆಗಿದ್ರೆ ಯಾಕೆ ಬರ್ತಾಯಿಲ್ಲ ಅಂದರೆ ನೋಡಿ, ಇಲ್ಲಿದೆ ಉತ್ತರ ನೋಡಿ. ಅವರು ಬೇರೆ ಬೇರೆ ತೀರೋಗಿರೋರೆಲ್ಲ ಬೇರೆ ಬೇರೆ ಡಿಸ್ಟಿಕ್ವರಾಗಿರೋದ್ರಿಂದ ಅವರು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಮತ್ತು ಅವರೇ ಏನಾದರೂ ಇಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರೆ ಬಂದು ವಿಚಾರಿಸ್ಕೊಂಡು ಹೋಗ್ಬೋದೇನೋ ವಿರಾಟ್ ಕೊಹ್ಲಿ ಅನ್ನೋ ಒಂದು ಸುದ್ದಿ ಮಾತ್ರ ಬರ್ತಾ ಇದೆ. ಮುಂದೆ ನೋಡಿ ಏನಾಗುತ್ತೆ ಅಂತಂದ್ರೆ ನೋಡಿ, RCB ಗೆಲುವಿನ ನಂತರ ಏನಾಯ್ತು ಅಂತಂದರೆ ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಸಂಭ್ರಮ ಆಗುತ್ತೆ. ಮತ್ತು ಜನರಿಗೆ ಕುಟುಂಬಗಳಿಗೆ ಯಾರ್ಯಾರು ಸಾವನ್ನಪ್ಪಿದ್ದಾರೆ ತಲಾ 11 ಜನಕ್ಕೂ ಕೂಡ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕೂಡ ಆರ್ಥಿಕ ನೆರವು ಘೋಷಿಸಿದೆ ಅಂತ ಅಂದ್ಬಿಟ್ಟು ಕೂಡ ಇವರು ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ನೋಡಿ, ಸಾವು ಕೂಡ ಹೇಗಾಗ್ತಾ ಇದೆ ಅಂದರೆ ನಮ್ಮ ಸಾವು ಯಾವ ರೀತಿ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನೋಡಿ. ಸಾವು ಅಂತ ಬಂದಾಗ ಈ ರೀತಿ ಎಲ್ಲ ಕಾಂಪೌಂಡ್ ಮುಳ್ಳು ಬೇಲಿಯನ್ನು ಹತ್ಕೊಂಡು ಹೋಗಿ ಕೆಲವರು ಮರದ ಮೇಲೆಲ್ಲ ಕೂತ್ಕೊಂಡಿದ್ದಾರೆ. ಮರದ ಮೇಲೆಲ್ಲ ಕೂತ್ಕೊಂಡು ಕೂಡ ನೋಡಿದ್ರೆ ನಿಜವಾಗ್ಲೂ ಕೂಡ ಆಗುತ್ತೆ ಇದು ನೋಡಿ. ಮರದ ಮೇಲೆ ಕೂಡ ಕೂತ್ಕೊಂಡು ನೋಡ್ತಾರೆ ಅಂತಂದರೆ ಒಂದು ಕ್ರಿಕೆಟ್ನ ಹುಚ್ಚಿಡ್ಸ್ಕೊಂಡ್ರು, ಅಷ್ಟು ಹುಚ್ಚಿಡ್ಸ್ಕೊಂಥದ್ದು ಕ್ರಿಕೆಟಲ್ಲಿ RCBಯಲ್ಲಿ ಅಂಥದ್ದೇನಿತ್ತು ನೋಡಿ. ಅದು ಅಲ್ಲದೆ ಕೆಲವರು ಅವರು ಹೆಸರು ಮಾಡ್ಕೋತಾರೆ, ಕೋಟಿ ದುಡ್ಡು ಮಾಡ್ಕೋತಾರೆ. ಬಟ್ ಇವ್ರಿಗೆ ಏನು ಬೇಕಾಗಿತ್ತು ಇಷ್ಟೆಲ್ಲ ನೋಡಿ. ಈ ಥರ ಸಾವನ್ನಪ್ಪಿ ಕೂಡ ಅವರ ತಂದೆ ತಾಯಿ ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ, ತುಂಬ ಅಳ್ತಾ ಇದ್ದಾರೆ. ನನ್ನ ಮಗನಿಗೆ ಈ ರೀತಿ ಆಗೋಯ್ತು, ನನ್ನ ಮಗಳಿಗೆ ಈ ರೀತಿ ಆಗೋಯ್ತು, ಈ ಥರ ಸಾವನ್ನಪ್ಪಿಡ್ಲು ಇರೋನೊಬ್ಬನೇ ಮಗ ಅಂತಂದ್ಬಿಟ್ಟು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ತಂದೆ ತಾಯಿಯವರು ಎಲ್ಲರೂ ಕೂಡ ನೋಡಿ. ಆದರೂ ಕೂಡ ನಮ್ಮ ಜನ ತಲೆನೇ ಕೆಡಿಸ್ಕೊಳ್ದೆ ಕೂಡ ಇನ್ನು ಅಭಿಮಾನಿ ಫ್ಯಾನ್ಸು ಅಂತ ಮುನ್ನುಗ್ತಾ ಹೋದರೆ ಮುಂದೊಂದು ದಿನ ಏನಾಗ್ಬೋದು ಸ್ನೇಹಿತರೆ ನೋಡಿ. ಈಗ ನೋಡಿ, ಈಗ ದುರ್ಘಟನೆ ನಡೆದಿರೋ ವೇಳೆ ಏನಾಗಿದೆ ಅಂತಂದರೆ ನೋಡಿ, ನಿನ್ನೆ ಕೂಡ ಬೆಂಗಳೂರಿನಲ್ಲಿ ದುರದೃಷ್ಟಕರ ಘಟನೆ ಕೂಡ RCB ಕುಟುಂಬಕ್ಕೆ ತೀವ್ರ ನೋವು ಮತ್ತು ನೋವನ್ನುಂಟು ಕೂಡ ಮಾಡಿತ್ತು. ಈಗ ನೋಡಿ, ಗೌರವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೃತರಿಗೆ 11 ಕುಟುಂಬಗಳಿಗೂ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೆಲವರು BJP ಸರ್ಕಾರ ಕೂಡ ಹೇಳಿದ್ದಾರೆ, ನಮ್ಮ ಕೈಯಿಂದ ಕೂಡ ನಮ್ದು 1 ತಿಂಗಳು ಸಂಬಳ ಏನಿದೆ ಎಲ್ಲ ಕೊಟ್ಬಿಡ್ತೀವಪ್ಪ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ಆದರೂ ಕೂಡ ಇಷ್ಟು ಕೊಟ್ಟರು ಕೂಡ ಅವ್ರ ಅಪ್ಪ ಅಮ್ಮರಿಗೂ ಕೂಡ ಸಮಾಧಾನ ಆಗ್ತಾ ಇಲ್ಲ. ಯಾಕೆಂದರೆ ಅವರು ಕೂಡ ಅವ್ರ ಎತ್ತು ಮಕ್ಳಿಗಲ್ವ, ಎಷ್ಟೇ ಆದರೂ ಕೂಡ ಅವ್ರ ಎತ್ತು ಮಕ್ಕಳು. ವಿರಾಟ್ ಕೊಹ್ಲಿ ನಮ್ಗೆ ಬಂದು ಏನಾದ್ರು ಕೊಡ್ತಾನ? ಇಲ್ಲ, ಏನು ಕೊಡಲ್ಲ ಅವನು, ನಮಗೇನು ಕೊಡಲ್ಲ, ನಮಗೇನು ಮಾಡಲ್ಲ. ಆದರೂ ಕೂಡ ನಮ್ಮ ಮಕ್ಕಳು ಯಾಕೆ ಈ ರೀತಿ ಹಾಳಾಗೋಗ್ಬಿಟ್ರು ಹೋಗಿ ಅಂತ ಕೂಡ ಅಭಿಮಾನಿಗಳಾಗಿ ಯಾಕೆ ಈ ರೀತಿ ಆದರೂ, ಅಭಿಮಾನಿ ಆಗೋದೇನೋ ನಿಜ, ಅಭಿಮಾನಿ ಹೋಗಿ ಅಲ್ಲಿ ನಾವು ಸಾಯೋದಾದರೂ ಯಾಕೆ ಬೇಕಾಗಿತ್ತು ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಅವರ ತಂದೆ ತಾಯಿಯರು ಕೂಡ ತುಂಬ ಗುಳು ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಂಥ ಸಿಚುವೇಶನ್ ಬರುತ್ತೆ ಅಂತ ಗೊತ್ತಿದ್ದರೆ ಅವ್ರು ಮೊದಲೇ ಹೋಗ್ತಾ ಇರಲಿಲ್ಲ ನೋಡಿ. ಇಂಥ ಸಿಚುವೇಶನ್ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ, ಈ ಮುಂದೆ ಬರುತ್ತೇನೋ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ನಿಜವಾಗ್ಲೂ ಹಂಗೆ ಹೋಗ್ತಿದ್ರೋ ಇಲ್ವೋ ಅದು ಗೊತ್ತಾಗೋದು ಇಲ್ಲ ಬಿಡಿ ನೋಡಿ. ಆದರೂ ಕೂಡ ಇದಲ್ಲದೆ ಈ ದುರಂತ ಘಟನೆಯಲ್ಲಿ ಗಾಯಗೊಂಡ ಅಭಿಮಾನಿಗಳನ್ನು ಬೆಂಬಲಿಸಿ ಕೂಡ RCB ಕೂಡ ತುಂಬ ಕೂಡ RCB ಮೇಲೆ ಕೂಡ ಕೇಸ್ ಎಲ್ಲ ಬೀಳುತ್ತೆ. ಕೇಸು ಕೂಡ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಠಾಣೆಯಿಂದ ಕೇಸ್ ಕೂಡ ಆಗಿದೆ, ಇಲ್ಲ ಅಂತಲ್ಲ ನೋಡಿ. ನಾವು ಮಾಡುವ ಎಲ್ಲದರಲ್ಲೂ ಕೂಡ ಅಭಿಮಾನಿಗಳಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅಭಿಮಾನಿಗಳು ಅಂತ ಬಂದಾಗ ಅದು ಹೃದಯ ಭಾಗದಲ್ಲಿ ಮಾತ್ರ ಇರ್ತಾರೆ ಅಷ್ಟೇ ನೋಡಿ. ನಾವು ದುಃಖದಲ್ಲಿ ಒಗ್ಗಟ್ಟಿನಿಂದ ಇರ್ತೇವೆ, ಇಲ್ಲ ಅಂತಲ್ಲ ನೋಡಿ. ಅದು ದುಃಖದಲ್ಲಿ ಇರಬೇಕಾದ್ರೆ ಕೂಡ ಇಂಥ ಟೈಮಲ್ಲೂ ಕೂಡ ಮೋದಿ ಕೂಡ ಹೇಳಿದ್ರಂತೆ, ಈ ರೀತಿ ಇಷ್ಟೆಲ್ಲ ಸೆಕ್ಯೂರಿಟಿ ಹಿಂಗೆ ಕೊಡೋದು ಒಳ್ಳೆಯದು, ಈ ರೀತಿ ಎಲ್ಲ ಬಿಡಬಾರ್ದು ಇಷ್ಟೊಂದು ಗುಂಪಾಗಿ ನೋಡಿ. ಕುಂಭಮೇಳದ ಕೂಡ ಇದೇ ಥರ ಘಟನೆ ಆಗಿತ್ತು, ಅಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ ಎಷ್ಟೋ ಜನ ನೋಡಿ. ಕುಂಭಮೇಳದಲ್ಲಿ ಎಷ್ಟೋ ಜನ ಕಾಲು ಜಾರಿ ನೀರು ಪಾಲಾಗಿದ್ದಾರೆ. ಆದರೆ ಇದೆಲ್ಲ ಪ್ರಯಾಗ್ರಾಜಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲಿ ಅದು ಮೋದಿಗೆ ಅವೆಲ್ಲ ಕಂಡು ಬರ್ತಾ ಇಲ್ವೋ ಇಲ್ಲೋ. ಆದರೆ ಈಗ ನಮ್ಮ ರಾಜ್ಯ ಸರ್ಕಾರಕ್ಕಂತೂ ಕಂಡು ಬಂದಿದೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡಿ. ಮುಂದೆ ಈ ರೀತಿ ಯಾವುದೇ ಘಟನೆ ಆಗಬಾರ್ದು ಅಂತಲೇ ಕೂಡ ಹೇಳ್ತಾ ಇರೋದು ನಾವು, ಬೇರೆ ಏನೇನಿಲ್ಲ ನೋಡಿ. ನಮ್ಮ ಕರ್ನಾಟಕದಲ್ಲೇ ಈ ರೀತಿ ಇನ್ನೆಲ್ಲೂ ಆಗಬಾರ್ದು, ಯಾಕೆಂದರೆ ಈ ರೀತಿ ಆಗಿರೋದು ತುಂಬ ಒಂದು ಶ್ಲಾಘನೀಯ ಇದು. ಯಾಕೆಂತಂದರೆ ಈ ರೀತಿ ಆಗಬಾರ್ದಿತ್ತು, ಮುಂದೆ ಈಗ ಆಗ್ಬಿಟ್ಟಿದೆ. ಈಗ ಆಗಿಬಿಟ್ಟಿರೋದನ್ನ ಮತ್ತೆ ಸರಿ ಮಾಡಬೇಕು ಅಂದರೆ ಅವ್ರಿಗೆ ದುಡ್ಡಿನಿಂದನೇ ಪರಿಹಾರ ಮಾಡಬೇಕು, ಮತ್ತೆ ಮಕ್ಕಳನ್ನ ಕೊಡೋದಕ್ಕಾಗಲ್ಲ ವಾಪಸ್ಸು ನೋಡಿ. ಈಗ RCB ಕಪ್ ಗೆದ್ದಿದೆ, ಇಲ್ಲ ಅಂತಲ್ಲ. ಕಪ್ ಗೆದ್ದಿದ್ಮೇಲೆ ಅವ್ರದ್ದು ಬಿಸ್ನೆಸ್ ಮಾಡಿಕೊಂಡ್ರೆ ಹೊರಟೋಗ್ತಾರೆ. ಈಗ ಅಷ್ಟೇ ದುಡ್ಡು ಮಾಡಿಕೊಂಡ್ರು, ಕೋಟಿ ಹೊರಟೋದ್ರು. ಬಿಸ್ನೆಸ್ ಮಾಡಿದ್ಮೇಲೆ ಇವ್ರಿಗೇನು ಸಿಕ್ತು ನೋಡಿ, ತಂದೆ ತಾಯಿಯರಿಗೆ ಏನು ಸಿಕ್ತು? ಈಗ ಮಕ್ಳು ಕಳ್ಕೊಂಡ್ರು. ಈಗ ಅವ್ರ ಮಕ್ಳಿಗೆ ಇರೋದು ಒಬ್ಬನೇ ಮಗ, ಈ ಥರ ಮುದ್ದಾಗಿ ಸಾಕಿರ್ತಾರೆ, ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನು ಮಾಡೋದು? ಈಗ ಇಷ್ಟು ಸಾವಾದ್ಮೇಲೆ ನಮ್ಮ ಸರ್ಕಾರ ಕೂಡ ಏನು ಮಾಡುತ್ತೆ ನೋಡಿ. ಈ ಥರ ಕಿರ್ಚಾಟ, ಕೂಗಾಟ ಈ ಥರ ಎಲ್ಲ ಮಾಡಿಕೊಂಡು ತುಂಬ ಅಭಿಮಾನದಿಂದ RCB ಅಂತ ಕೂಗುತ್ತಲೇ ಕೂಗ್ತಾ ಇದ್ರು. ಆದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತು? ಕೊನೆಗೆ ಸಾವು ಬಂದಾದಮೇಲೆ 10 ಲಕ್ಷ ಪರಿಹಾರ ಕೊಟ್ಬಿಡ್ತೀವಪ್ಪ ಅಂತಂದ್ಬಿಟ್ಟು ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ಟು ಸುಮ್ಮನಾಗ್ಬಿಟ್ರು. ಇಷ್ಟ ಆಗಿಬಿಟ್ರೆ ಸಾಕಾ ನೋಡಿ. ಸಿದ್ದರಾಮಯ್ಯವರು ಕೂಡ ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಕೂಡ ಈ ದುರ್ಘಟನೆ ಇಲ್ಲಿಗೆ ಮುಗಿದೋಯ್ತು. ನೆಕ್ಸ್ಟು ಇನ್ನೆಲ್ಲೂ ಕೋರ್ಟು ಕಚೇರಿ ಅಂತೆಲ್ಲೂ ಅಲಿಯಬೇಕಾಗಿಲ್ಲ ಅಂತಂದ್ಬಿಟ್ಟು ಇಷ್ಟಕ್ಕೆ ಕ್ಲೋಸ್ ಮಾಡಿಬಿಟ್ರು.
ಸದ್ಯಕ್ಕೆ ನೋಡೋಣ. ಕೊಹ್ಲಿ ಇದರಲ್ಲಂತೂ ನಾನು ವೀಡಿಯೋದಲ್ಲಿ ತಿಳಿಸಿರೋ ಪ್ರಕಾರ ಕೊಹ್ಲಿ ಅಂತೂ ಬರಲ್ಲ. ಬಂದರೂ ಕೂಡ ನೋಡಿ ಪೋಸ್ಟಲ್ಲಿ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ, ಏನು ಹಾಕ್ಕೊಂಡಿದ್ದಾರೆ ಅಂತ ನಿಮ್ಗೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನು ಹೇಳಬೇಕು ತೊಳಿ ತಿಳಿಸೋಣ.